ದಿಢೀರಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಬಸವರಾಜ ಹೊರಟ್ಟಿ. ಪರಿಷತ್ ಸ್ಪೀಕರ್ ಹುದ್ದೆ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಹೊರಟ್ಟಿ ಸ್ಥಾನದಲ್ಲಿ ಕೈ ನಾಯಕರ ಕೂರಿಸಲು ನಿರ್ಧಾರ ಆಗಿದೆ. ಇದೇ ಹೊತ್ತಲ್ಲಿ ಇದೀಗ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ರಾಜೀನಾಮೆ ಸಂಬಂಧ ಮಾತುಕತೆ ನಡೆಸಿದಾರಾ ಹೊರಟ್ಟಿ ಅನ್ನುವಂತ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಹೊರಟ್ಟಿ ಅವರು ಕೊಟ್ಟಿರುವಂತಹ ಹೇಳಿಕೆ ಅಥವಾ ಇತ್ತೀಚೆಗೆ ಒಂದು ಚರ್ಚೆ ಆಗ್ತಾ ಇತ್ತು. ಖುದ್ದು ಸಿಎಂ ಹೇಳಿದ್ದಾರೆ ರಾಜೀನಾಮೆ ಕೊಡೋದಕ್ಕೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಅನ್ನುವಂಥ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಈಗ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಹಾಗಾಗಿ ರಾಜೀನಾಮೆ ಸಂಬಂಧವೇ ಏನಾದರೂ ಮಾತನಾಡಿದ್ದಾರಾ ಅಂತ ಕಾಂಗ್ರೆಸ್ ಹೀಗೆ ಸದ್ಯಕ್ಕೆ ಪರಿಷತ್ ಸ್ಪೀಕರ್ ಹುದ್ದೆ ಮೇಲೆ ಕಾಂಗ್ರೆಸ್ ಕೂಡ ಕಣ್ಣಿಟ್ಟಿದೆ. ಹಾಗಾಗಿ ಒಂದು ಕಡೆ ಬಸವರಾಜ ಹೊರಟ್ಟಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಥವಾ ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇತ್ತೀಚೆಗಷ್ಟೇ ಮಾತುಕತೆ ಆಗ್ತಾ ಇತ್ತು ಅಂತಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಹೊರಟ್ಟಿ ಅವರಿಗೆ ಖುದ್ದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ರಾಜೀನಾಮೆ ಕೊಟ್ಟುಬಿಡಿ ಅಂತ ಹೇಳಿ, ಹಾಗಾಗಿ ಅವರು ರಾಜೀನಾಮೆ ಕೊಡ್ತಾರೆ ಅಂತ. ಮೊನ್ನೆ ಸಿಎಂ, ನಿನ್ನೆ BKH ಭೇಟಿಯಾಗಿ ಮಾತುಕತೆ ಆಗಿದೆ. ಇದೀಗ ಡಿಕೆ ಮನೆಗೆ ಬಂದಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ರಾಜಕೀಯದ ಬಗ್ಗೆ ಚರ್ಚಿಸಿಲ್ಲ, ಬೇರೆ ವಿಷಯ ಮಾತನಾಡಿದ್ದೀನಿ, ಮೊನ್ನೆ ಏನು ಹೇಳಿದ್ದೀನಿ ಅದಕ್ಕೆ ನಾನು ಸ್ಟಿಕನ್ ಆಗಿದ್ದೀನಿ ಅಂತಂದಿದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಮಂಡಿಸಲಿ, ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಮಾಡಲಿ. ಸಿಎಂ ಭೇಟಿ ಬಳಿಕ ಬಸವರಾಜ ಹೊರಟ್ಟಿ ಕೊಟ್ಟಿರುವಂತ ಹೇಳಿಕೆ ಇದು. ಹೀಗೆ ಮೊನ್ನೇನು ಹೇಳಿಕೆ ಕೊಟ್ಟಿದ್ರು, ಅದಾದ ನಂತರ ಮೊನ್ನೇನು ಹೇಳಿದ್ನೋ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತೇನೋ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರಂತೆ ಸರ್ ನಿಮ್ಮ ವಿರುದ್ಧ. ಗೊತ್ತು, ಮಂಡಿಸ್ತಾರೆ. ನಿಯಮ ಪ್ರಕಾರ ಮಂಡಿಸಿರಿ, ಏನ್ ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ಮಂಡಿಸಿರಿ, ನಾವೇನ್ ಮಾಡಕ್ಕಾಗಲ್ಲ. ಸಭಾಪತಿ ಸ್ಥಾನ ಅವಮಾನ ಮಾಡಿದಾರೆ ಅನ್ನೋ ಮಾತನ್ನ ಬಿಜೆಪಿ ನಾಯಕ ಹೇಳ್ತಿದಾರೆ ಸರ್. ನಾವೇನ್ ಹೇಳಿದ್ರು, ಲೆಟರ್ ಹೆಡ್ನೆಲ್ಲ ಮಾಡಿ ಆ ರೀತಿ ಮಾಡಿದಾರೆ ಅಂತ. ನಾವೇನ್ ಹೇಳಿದ್ರು ಅದ್ರ ಬಗ್ಗೆ. ಇವತ್ತೇನೋ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರಂತೆ ಸರ್ ನಿಮ್ಮ ವಿರುದ್ಧ. ಗೊತ್ತು, ಮಂಡಿಸ್ತಾರೆ. ನಿಯಮ ಪ್ರಕಾರ ಮಂಡಿಸಿರಿ, ಏನ್ ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ಮಂಡಿಸಿರಿ, ನಾವೇನ್ ಮಾಡಕ್ಕಾಗಲ್ಲ. ಸಭಾಪತಿ ಸ್ಥಾನ ಅವಮಾನ ಮಾಡಿದಾರೆ ಅನ್ನೋ ಮಾತನ್ನ ಬಿಜೆಪಿ ನಾಯಕ ಹೇಳ್ತಿದಾರೆ ಸರ್. ನಾವೇನ್ ಹೇಳಿದ್ರು, ಲೆಟರ್ ಹೆಡ್ನೆಲ್ಲ ಮಾಡಿ ಆ ರೀತಿ ಮಾಡಿದಾರೆ ಅಂತ. ನಾವೇನ್ ಹೇಳಿದ್ರು ಅದ್ರ ಬಗ್ಗೆ.